ಇಪಿಎಫ್ ಖಾತೆ ಹೊಂದಿರುವ ಮತ್ತು ಉದ್ಯೋಗದಲ್ಲಿರುವಂತಹ ವ್ಯಕ್ತಿ ಅಕಸ್ಮಾತ್ ಸತ್ತರೆ ಆತನ ಕುಟುಂಬಕ್ಕೆ ಕನಿಷ್ಠ 50,000 ರೂಪಾಯಿ ಪರಿಹಾರ ಸಿಗುವುದು ಖಾತ್ರಿಯಾಗಿದೆ. ಹೌದು, ಈ ಸಂಬಂಧ ಇಪಿಎಫ್ಒ ನಿಯಮವನ್ನು ಪರಿಷ್ಕರಿಸಲಾಗಿದ್ದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಇನ್ನು ಇದರ ಪ್ರಕಾರ ಪಿಎಫ್ ಸದ್ಯ ಸಾವನ್ನಪ್ಪಿದಾಗ ಅವರ ಪಿಎಫ್ ಅಕೌಂಟ್ನಲ್ಲಿ 50,000 ರೂಪಾಯಿಗಿಂತಲೂ ಕಡಿಮೆ ಇದ್ದರೂ ಕೂಡ ಅವರ ಕುಟುಂಬಕ್ಕೆ ಕನಿಷ್ಠ 50,000 ರೂಪಾಯಿ ಖಾತ್ರಿ ಪರಿಹಾರ ಸಿಗುತ್ತದೆ. ಇನ್ನು ಸರಳವಾಗಿ ಹೇಳುವುದಂದರೆ ಒಬ್ಬ ವ್ಯಕ್ತಿ ಕಳೆದ 6 ತಿಂಗಳಿಂದ ಉದ್ಯೋಗದಲ್ಲಿದ್ದು ಪ್ರತಿ ತಿಂಗಳು ಇಪಿಎಫ್ ಅಕೌಂಟ್ಗೆ ಕೊಡುಗೆ ಹೋಗ್ತಿದ್ದರೆ ಆತ ಸತ್ತಾಗ ಕುಟುಂಬಕ್ಕೆ ಕನಿಷ್ಠ 50,000 ರೂಪಾಯಿ ಪರಿಹಾರ ಸಿಗುತ್ತೆ. ಇನ್ನು ಆತನ ಪಿಎಫ್ ಅಕೌಂಟ್ನಲ್ಲಿ 50,000 ರೂಪಾಯಿಗಿಂತ ಕಡಿಮೆ ಹಣ ಇದ್ರೂ ಕೂಡ ಕನಿಷ್ಠ ಖಾತ್ರಿ ಇರುತ್ತದೆ. ಈ ಹಿಂದೆ ಇದ್ದ ನಿಯಮದ ಪ್ರಕಾರ ಒಬ್ಬ ವ್ಯಕ್ತಿ ಕನಿಷ್ಠ 12 ತಿಂಗಳು ನಿರಂತರ ಉದ್ಯೋಗದಲ್ಲಿರಬೇಕು. ಅಂದರೆ 12 ತಿಂಗಳು ಸತತವಾಗಿ ಇಪಿಎಫ್ ಅಕೌಂಟ್ಗೆ ಕೊಡುಗೆ ಹೋಗ್ತಿರಬೇಕು. ಹಾಗೆಯೇ ಇಪಿಎಫ್ ಅಕೌಂಟ್ನಲ್ಲಿ ಕನಿಷ್ಠ 50,000 ರೂಪಾಯಿ ಬ್ಯಾಲೆನ್ಸ್ ಇರಬೇಕು. ಆಗ ಮಾತ್ರ 50,000 ರೂಪಾಯಿ ಪರಿಹಾರವನ್ನು ನೀಡಲಾಗ್ತದೆ ಎನ್ನುವ ನಿಯಮ ಇತ್ತು. ಇನ್ನು ಉದ್ಯೋಗಿಯ ಕೆಲಸ ಬದಲಿಸಿ ಹೊಸ ಕೆಲಸಕ್ಕೆ ಸೇರಿದಾಗ ಮತ್ತೆ ಹೊಸದಾಗಿ ಈ 12 ತಿಂಗಳ ನಿಯಮ ಜಾರಿಗೆ ಬರುತ್ತದೆ.